ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಶ್ರೀ ಭಾರತೇ ನಮಃ. ಹರಯೇ ನಮಃ. ಶ್ರೀಕೃಷ್ಣಾಯ ನಮಃ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತೆ ಚ ಮನೋರಥಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸ್ವಸ್ತಿಸ್ತು ಸತಾಂ ಅಶೇಷನ್ಮಂಗಳಾನಿ ಭವಂತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ. ಸದಾ ಹರಿವಾಯು ಗುರುಗಳ ಸೇವೆ ಮಧ್ವರ ಸೇವೆ. ಪ್ರತಿಯೊಬ್ಬರಿಗೂ ಸಹಿತ ಹರಿವಾಯು ಗುರುಗಳ ಅನುಗ್ರಹ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ಮಂತ್ರಾಲಯ ಮಠದ ಗುರು ಸಾರ್ವಭೌಮರ ಸೇವೆ ಮಹತ್ವಪೂರ್ಣವಾದಂಥದ್ದು. ಎಣಿಕೆ ಮಾಡಲಾರದಂತಹ ಒಂದು ಮಹತ್ವ ಅಂತಂತಂದರೆ ರಾಯರ ಸೇವೆ, ರಾಯರ ಮಹಾತ್ಮೆ ಮತ್ತು ಅವರ ಬಗ್ಗೆ ಎಷ್ಟು ಹೇಳಿದ್ರೂ ಸಹಿತ ಸಾಲದು. ಇಡೀ ಜೀವನ ಅವರ ಬಗ್ಗೆ ಹೇಳಿದ್ರೂ ಸಹಿತ ತಮಗೆ ಮುಗಿಲಾರ್ದಂಥದ್ದು. ಆ ರೀತಿಯಾದಂಥ ಅವರ ಚರಿತ್ರೆ, ಅವರ ಒಂದು ಹೇಗಪ್ಪ ಸನ್ನಿಧಾನ ಅಂತಂತಂದರೆ, ಹೇಗೆ ಹನುಮಂತ ದೇವರ ಒಂದೊಂದು ಊರಿನಲ್ಲಿಯೂ ಸಹಿತ ವಿಗ್ರಹಗಳಿದೆಯೋ ಅದೇ ರೀತಿಯಾಗಿ ರಾಯರ ವಿಶೇಷವಾಗಿ ಅವರ ಒಂದು ಚರಿತ್ರೆ ಮತ್ತು ಒಂದೊಂದು ಊರಿನಲ್ಲಿಯೂ ಸಹಿತ ರಾಯರ ಭಕ್ತರಿದ್ದಾರಂತೆ. ಹೇಗೆ ಹನುಮಂತ ದೇವರ ವಿಗ್ರಹಗಳಿದೆಯೋ ಅದೇ ರೀತಿಯಾಗಿ ರಾಯರ ಭಕ್ತರು ಇಡೀ ರಾಜ್ಯಾದ್ಯಂತ, ಗ್ರಾಮಾದ್ಯಂತ ಮತ್ತು ಪ್ರತಿಯೊಂದು ಊರಿನಲ್ಲಿಯೂ ಸಹಿತ ಅವರ ವಿಶೇಷವಾಗಿ ಭಕ್ತರ ಇರುವಂಥದ್ದು. ಅವರನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಪೂಜೆ ಮಾಡ್ತಾರೆ. ಹೇಗೆ ನಾವು ಪೂಜ್ಯರಾದಂಥ ತಂದೆ ತಾಯಿಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವೋ ಅದೇ ರೀತಿಯಾಗಿ ರಾಯರನ್ನು ಹೃದಯದೊಳಗಡೆ ಆ ಒಂದು ಸನ್ನಿಧಾನವನ್ನು ಮಾಡಿಕೊಂಡು ನಾವು ಪೂಜೆಯನ್ನು ಮಾಡತಕ್ಕಂಥದ್ದು. ಮತ್ತು ಇನ್ನೂ ವಿಶೇಷವಾಗಿರುವಂಥದ್ದು, ಹೇಗಪ್ಪ ರಾಯರ ಅನುಗ್ರಹ ಭಕ್ತರಿಗೆ ಹೇಗಾಗುತ್ತಪ್ಪ ಅನ್ನತಕ್ಕಂಥದ್ದು ನಮಗೆ ದೊಡ್ಡದು. ಸರಿನಾ? ಒಂದು ಸಲ ಪ್ರಹ್ಲಾದರಾಜರಾಗಿದ್ದಾಗ ಆ ಹಿರಣ್ಯಕಶ್ಯಪುವಿನ ಒಂದು ಧ್ವಂಸ ಆಗುತ್ತೆ. ಆ ವಧೆಯನ್ನು ಮಾಡಿದ ತದನಂತರವಾಗಿ ಕೇಳ್ತಾರಂತೆ ಪ್ರಹ್ಲಾದರಾಜರಿಗೆ. ಯಾಕಂದರೆ ರಾಯರದೇ ಸಾಕ್ಷಾತ್ತಾಗಿ ರೂಪವಾದಂಥದ್ದು, ಪ್ರತಿಯೊಬ್ಬರಿಗೂ ಸಹಿತ ತಮಗೆ ಗೊತ್ತಿರೋಂಥದ್ದು. ರಾಯರಿಗೆ ಕೇಳ್ತಾರಂತೆ, ಏನಪ್ಪ ನಿನಗೇನು ಬೇಕು ಅಂತ. ಪ್ರಹ್ಲಾದರಾಜರು ಹೇಳ್ತಾರಂತೆ ಅವಾಗ, ಸ್ವಾಮಿ ಸರ್ವಜ್ಞನಾದಂಥವನು, ಸರ್ವಜ್ಞ, ಸರ್ವಕರ್ಮ ಕಾರ್ಯತ್ರ, ಸರ್ವಕರ್ಮ ಪ್ರೇರಕ, ಸರ್ವಕರ್ಮ ಫಲ ಭೋಕ್ತೃ, ಸರ್ವಕರ್ಮ ಕಾರಯಿತ್ವ, ಪ್ರತಿಯೊಂದು ಕರ್ಮದಲ್ಲೂ ಪ್ರತಿಯೊಂದು ಜ್ಞಾನದಲ್ಲಿಯೂ ಸಕಲ ಒಂದು ಚಿತ್ತದಲ್ಲಿಯೂ ಮನಸ್ಸಿನಲ್ಲಿಯೂ ನೀನೇ ಇದ್ದೀಯಪ್ಪ, ನಾನೇನಪ್ಪ ಹೇಳಲಿ ನಿನ್ನ ಮುಂದೆ ಅಂತ ಹೇಳ್ತಾರಂತೆ ರಾಯರು. ಪ್ರಹ್ಲಾದರಾಜರು ಅವಾಗ ಹೇಳ್ತಾರಂತೆ ನರಸಿಂಹದೇವರು, ಇಲ್ಲಪ್ಪ ಹೇಳು, ನಿನ್ನಿಂದ ಏನು ಬೇಕು ಅಂತ ಹೇಳು ಅಂತಂದಾಗ ರಾಯರು ಮಹಾನ್ ದಯಾಳುಗಳು. ತಾವೆಲ್ಲ ಶ್ಲೋಕವನ್ನು ಕೇಳ್ತೀರಿ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದ್ರೇ ವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ ಅಂತ. ಅತ್ಯಂತ ಮಹಾನ್ ಕಾರುಣ್ಯ ದಯಾಳುಶಾಲಿಗಳು ಯಾರಪ್ಪ ಅಂತಂತಂದರೆ ನಮ್ಮ ಸಾಕ್ಷಾತ್ತಾಗಿ ಮಂತ್ರಾಲಯ ಮಠದ ಗುರು ಸಾರ್ವಭೌಮರು ಅಂತ. ಅವರು ಅದಕ್ಕೇನೆ ಪ್ರಸಿದ್ಧ. ಬೇರೆ ಯಾರು ಅಷ್ಟು ಕಾರುಣ್ಯ ಪಾತ್ರ ಇಲ್ವೋ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ರಾಯರು ಮಾತ್ರ ಮಹಾನ್ ಕಾರುಣ್ಯಶಾಲಿಗಳು ಅಂತ ನಮಗೆ ತಿಳಿಬೇಕು. ಯಾಕಂದರೆ ಅವರಲ್ಲಿ ಸದಾಕಾಲ ಭಕ್ತಿ ಹುಟ್ಟಿದಾಗ ಮಾತ್ರ ಅವರ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಳ್ಳೋವಂಥದ್ದು. ಸರಿನಾ? ಅವರನ್ನು ನೋಡಿದ್ರೆ, ಅವರ ಚರಿತ್ರೆ ಕೇಳಿದ್ರೆ ನಮ್ಮಲ್ಲಿ ಆನಂದ ಬಾಷ್ಪವಾಗಿ ಕಣ್ಣೀರು ಬರಬೇಕಂತೆ. ಯಾವ್ದ್ಯಾವುದಕ್ಕೋ ನಾವು ಅಳ್ತೀವಿ, ಆದರೆ ರಾಯರಿಗೋಸ್ಕರ ನಾವು ಅಳಬೇಕು ಭಕ್ತರೇ. ಆದ್ದರಿಂದ ಪ್ರತಿಯೊಬ್ಬರ ರಾಯರ ಭಕ್ತರಲ್ಲಿಯೂ ಸದ್ಭಕ್ತರಲ್ಲಿಯೂ ಇದೇ ಪ್ರಾರ್ಥನೆ. ರಾಯರನ್ನು ಅಪಾರವಾಗಿ ಪ್ರತಿಯೊಬ್ಬರೂ ಸಹಿತ ಭಕ್ತಿಯನ್ನು ನಾವು ಮಾಡಬೇಕು, ಅವರ ಚರಿತ್ರೆಯನ್ನು ಕೇಳಬೇಕು, ಅವರು ಹೇಗೆ ಒಲಿಸ್ಕೊಳ್ಳೋದು ಅಂತ ನಾವು ತಿಳ್ಕೋಬೇಕು. ಆದ್ದರಿಂದ ಹೇಗಪ್ಪ ಅಂತಂತಂದರೆ ಅವ್ರು ಹೇಳ್ತಾರಂತೆ, ಪ್ರಹ್ಲಾದರಾಜರು ನರಸಿಂಹದೇವರು ಕೇಳಿದಾಗ ಏನು ಬೇಕಪ್ಪ ಅಂತಂದಾಗ ಸಾಕ್ಷಾತ್ತಾಗಿ ನರಸಿಂಹದೇವರು ಹೇಳ್ತಾರಂತೆ, ನನ್ನ ಲೋಕವನ್ನೇ ಕೊಡ್ತೀನಪ್ಪ ನಿನಗೆ ಅಂತ. ಅವಾಗ ರಾಯರಂತಾರಂತೆ, ಇಲ್ಲ ಬರ್ತೀನಿ, ಆದರೆ
ಒಂದು ಮಾತಂತಾರೆ ನೋಡ್ರಿ, ಆದರೆ ಅಂತಲೂ ಯಾಕೆ ಶಬ್ದ ಹಾಕಿದ್ರು ಅಂತ ನರಸಿಂಹದೇವ್ರ ಮೈಂಡಲ್ಲಿ. ಸರಿನಾ? ಯಾಕಪ್ಪ ಆದರೆ ಸಾಕ್ಷಾತ್ತಾಗಿ ನರಸಿಂಹದೇವರೇ ಅವರ ಲೋಕವನ್ನು, ವೈಕುಂಠ ಲೋಕವನ್ನು, ಮೋಕ್ಷವನ್ನು ಕೊಡ್ತಾ ಇರಬೇಕಾದ್ರೆ ಆದರೆ ಅನ್ನತಕ್ಕಂಥದ್ದು ಯಾಕೆ ಶಬ್ದ ಬಂತು ಅಂತಂದರೆ, ಯಾಕಪ್ಪ ಅಂತಂದರೆ ರಾಯರು ಮಹಾ ಕಾರುಣ್ಯ ಪಾತ್ರರು, ಭಕ್ತರಿಗೋಸ್ಕರ, ಭಕ್ತರಿಗೆಲ್ಲ ಭವಿಷ್ಯದಲ್ಲೂ ಸಹಿತ, ಪ್ರತ್ಯಕ್ಷದಲ್ಲೂ ಅಪರೋಕ್ಷದಲ್ಲಿಯೂ ಸಹಿತ ರಾಯರು ಕಾರುಣ್ಯ ಮಹಾನ್ ಅನ್ನೋದಕ್ಕೆ ಇದೇ ಕಾರಣ ಅಂತ ಹೇಳಿ, ಇಲ್ಲ ನಾನು ಒಬ್ಬರೇ ಬರಲ್ಲ, ಪ್ರತಿಯೊಬ್ಬರಿಗೂ ಸಹಿತ ಮೋಕ್ಷದ ದಾರಿಯನ್ನು ಹಿಡ್ಕೊಂಡು ಪ್ರತಿಯೊಬ್ಬರನ್ನು ತಗೊಂಡು ನಾನು ಬರ್ತೀನಿ ಮೋಕ್ಷಕ್ಕೆ ಅಷ್ಟೇ ಹೊರತು ನಾನು ಒಬ್ಬನೇ ಬರೋದಿಲ್ಲ ಅಂತ. ನೋಡ್ರಿ ಎಷ್ಟು ಮಹಾನ್ ಕಾರುಣ್ಯ ರೀ ರಾಯರ್ದು. ಅವರನ್ನು ನೋಡಿದ್ರೆ ಆನಂದ ಬಾಷ್ಪ ಕಣ್ಣೀರು ಬರಬೇಕು. ಆದ್ದರಿಂದ ಮಹಾನ್ ಕಾರುಣ್ಯ ಪಾತ್ರರಂತೆ. ವಿಶೇಷವಾಗಿ ಅಂತಹ ಕಾರುಣ್ಯಶಾಲಿಗಳಾದಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಮಂತ್ರಾಲಯದಲ್ಲಿ ನಾವು ಹೇಗೆ ಸೇವೆಯನ್ನು ಮಾಡಬೇಕು. ಎಷ್ಟೋ ಜನ ಒಂದು ಕರೆ ಮಾಡಿದಾಗ ಕೇಳ್ತಾರೆ, ಗುರುಗಳೇ ಮಂತ್ರಾಲಯದಲ್ಲಿ ನಾವು ಹೋದಾಗ ಹೇಗೆ ಸೇವೆಯನ್ನು ಮಾಡಬೇಕು, ನಮಗೆ ದಯವಿಟ್ಟು ತಿಳಿಸ್ಕೊಡಿ ಅಂತಂದ್ಬಿಟ್ಟು. ಆವಾಗ ರಾಯರ ವಿಶೇಷವಾಗಿ ಯಾರು ಹಿಂದಿನ ದಿವಸ ಏನು ಮನೆಯಿಂದ ಹೊರಡಬೇಕಾದ್ರೆ 11 ರೂಪಾಯಿನೋ ಅಥವಾ 101 ಕಾಣಿಕೆನೋ ರಾಯರಿಗೋಸ್ಕರ ಮುಡುಪನ್ನು ಕಟ್ಟಿಡಬೇಕು. ಈ ರೀತಿಯಾಗಿ ಎಲ್ಲ ಕಾರ್ಯಗಳು ಸಹಿತ ನಿರ್ವಿಘ್ನತೆಯಿಂದ ನಡೀಲಿ ಅಂತಂದ್ಬಿಟ್ಟು, ತದನಂತರವಾಗಿ ಮಂತ್ರಾಲಯಕ್ಕೆ ನೈಟ್ ಬಿಟ್ಟರೆ, ರಾತ್ರಿಯನ್ನು ಬಿಟ್ಟರೆ ಬೆಳಗ್ಗೆ ಹೋಗಿ ಹಗಲಲ್ಲಿ ತಲುಪ್ತೀರಿ ಬ್ರಾಹ್ಮ್ಯ ಮುಹೂರ್ತದಲ್ಲಿ. ಸರಿನಾ? ತುಂಗಭದ್ರಾ ನದಿಯ ಸ್ನಾನವನ್ನು ಮಾಡಬೇಕು. ತುಂಗಭದ್ರಾ ನದಿಯನ್ನು ಸ್ನಾನವನ್ನು ಮಾಡಬೇಕಾದ್ರೆ ಯಾವ ಶ್ಲೋಕವನ್ನು ಹೇಳ್ಕೋಬೇಕು? ಪ್ರತಿಯೊಬ್ಬರೂ ನದಿ ಸ್ನಾನ ಮಾಡ್ತಾರೆ, ಪ್ರತಿಯೊಬ್ಬರೂ ಮುಳುಗ್ತಾರೆ. ತಕ್ಷಣ ಬಂದ್ಬಿಡುತ್ತಾ, ಭಕ್ತಿ ಬರುತ್ತಾ ಅಂತಂದ್ರೆ ಇಲ್ಲ, ಭಕ್ತಿಯಿಂದ ಮುಳುಗಬೇಕಂತೆ. ಯಾವ ಶ್ಲೋಕವನ್ನು ಹೇಳ್ಕೋಬೇಕಪ್ಪ ಅಂತಂದರೆ, ಏನು ನಾನು ಶ್ಲೋಕವನ್ನು ಹೇಳ್ಕೊತೀನಿ, ಬರ್ಕೊಳ್ಳಿ. ಸರಿನಾ? ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇ ಅಸ್ಮಿನ್ ಸನ್ನಿಧಿಂ ಕುರು. ಗಂಗಾ ಗಂಗಾ ಯಮುನಾ ಯಮುನಾ. ಮಹಾನದಿಗಳಲ್ಲಿ ಯಾವುದಪ್ಪ ಅಂತಂದರೆ ತುಂಗಭದ್ರ ಸ್ನಾನ. ಅದಕ್ಕೆ ಗಂಗಾ ಪಾನ ತುಂಗಾ ಸ್ನಾನ ಅಂತಂತಾನೆ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ವಿಶೇಷವಾಗಿ ಆ ಸ್ನಾನವನ್ನು ಮಾಡಿಕೊಂಡು ಯಾರು ಒದ್ದೆ ಬಟ್ಟೆನಲ್ಲಿ ಬಂದು ಹೆಜ್ಜೆ ನಮಸ್ಕಾರ, ಹೆಜ್ಜೆ ಮಾಡಿ ನಮಸ್ಕಾರಕ್ಕಿಂತ ಮುಂಚೆ ಹೊರಗಡೆ ಇರುವಂಥ ತಾಯಿಯ ದರ್ಶನವನ್ನು ಮಾಡಬೇಕು. ಪ್ರತಿಯೊಬ್ಬರೂ ಸಹಿತ, ಎಲ್ಲರೂ ಸಹಿತ ರಾಯರ ದರ್ಶನಕ್ಕಿಂತ ಮುಂಚೆ ತಾಯಿಯ ದರ್ಶನವನ್ನು ಮಾಡಿಕೊಂಡು, ಅದಕ್ಕೆ ಮಾತೃದೇವೋಭವ ಅಂತ ಹೇಳ್ಬಿಡ್ತಾರೆ. ಫಸ್ಟು ನಾವು ಪಿತೃದೇವೋಭವ ಹೇಳಲ್ಲ, ಮಾತೃದೇವೋಭವ, ತಾಯಿಗೆ ಆದ್ಯ ಕರ್ತವ್ಯ. ಆದ್ದರಿಂದ ಮಹಾತಾಯಿಯಾದಂತಹ ಲಕ್ಷ್ಮೀದೇವಿಯನ್ನು ದರ್ಶನವನ್ನು ಮಾಡಿಕೊಂಡು ರಾಯರ ಹತ್ರ ಎದುರುಗಡೆ ನಿಂತು 2 ನಿಮಿಷ ಸಂಕಲ್ಪವನ್ನು ಮನದಲ್ಲಿ ಸಂಕಲ್ಪವನ್ನು ಮಾಡಬೇಕು. ಯಾವ ಸೇವೆಯನ್ನು ಮಾಡಬೇಕು ಅಂತಂತಂದರೆ ಹೆಜ್ಜೆ ನಮಸ್ಕಾರ ಇದೆ. ಸರಿನಾ? ಪ್ರತಿಯೊಂದು ಹೆಜ್ಜೆನಲ್ಲೂ ಸಹಿತ ಶ್ರೀ ರಾಘವೇಂದ್ರಾಯನಮ ಅಂದ್ಕೊಂಡು ಒಂದು ನಮಸ್ಕಾರ ಹಾಕೋದು. ಅಥವಾ ಉರುಳು ಸೇವೆ ಇದೆ. ಈ ಉರುಳು ಸೇವೆ ಅನ್ನೋದು ಮಾತ್ರ ಬೆಳಗ್ಗೆ 5 ಗಂಟೆಯಿಂದ 6:30 ತನಕ ಮಾತ್ರ ಬಿಡ್ತಾರೆ. ಆಮೇಲೆ ಯಾಕಂದರೆ ಸ್ವಾಮಿಗಳು ಪೂಜೆ ಅಥವಾ ಬೇರೆ ಬೇರೆ ಮಡಿನಲ್ಲಿ ಕೆಲಸ ಇರೋದ್ರಿಂದ ಸ್ಟಾಪನ್ನು ಮಾಡ್ತಾರೆ. ತಾವು ನಮಸ್ಕಾರವನ್ನು ಹಾಕ್ಬೋದಷ್ಟೇ ಹೊರತು ಉರುಳು ಸೇವೆ ಅಂತ ಅನ್ನತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಬೇಗ ಎದ್ದು 5 ಗಂಟೆಗೆ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ 6:30 ಒಳಗಡೆ ಹೆಜ್ಜೆ ನಮಸ್ಕಾರವನ್ನು ಅಥವಾ ಉರುಳು ಸೇವೆಯನ್ನು ಮುಗಿಸ್ಕೋಬೇಕು. ಹೆಜ್ಜೆ ನಮಸ್ಕಾರ ಯಾವಾಗ ಬೇಕಾದ್ರೂ ಹಾಕ್ಬೋದು, ಅದಕ್ಕೇನು ಟೈಮ್ ಲಿಮಿಟ್ ಇಲ್ಲ, ಯಾವಾಗ ಬೇಕಾದ್ರೂ ಹಾಕ್ಬೋದು ತಾವು. ಸರಿನಾ? ಆದ್ದರಿಂದ ಹೆಜ್ಜೆ ಸೇವೆ, ಉರುಳು ಸೇವೆ, ಯಾರು ಈ ರೀತಿಯಾಗಿ ಹೆಜ್ಜೆ ಸೇವೆಗಳು ಶ್ರೀ ರಾಘವೇಂದ್ರಾಯನಮ ಅಂತ ಹಾಕ್ತಾರೋ ಪ್ರತಿಯೊಂದು ಹೆಜ್ಜೆನಲ್ಲೂ ಸಹಿತ ರಾಯರು ನಿಮಗೆ ಹೆಜ್ಜೆನಲ್ಲೂ ಸಹಿತ ಬಂದು ಕಾಪಾಡ್ತಾರಂತೆ. ಮತ್ತು ಉರುಳು ಸೇವೆಯಲ್ಲಿ ವಿಶೇಷವಾಗಿ ಉರುಳು ಸೇವೆಯನ್ನು ಮಹಾನ್ ದೊಡ್ಡ ದೊಡ್ಡ ಭಕ್ತಾದಿಗಳೆಲ್ಲ ಉರುಳು ಸೇವೆ ಮಾಡಿ ರಾಯರನ್ನು ಪಡ್ಕೊತಿರುತ್ತದ್ದು. ಸರಿನಾ? ಮತ್ತು ವಿಶೇಷವಾಗಿ ಯಾರಿಗೆ ಆಗೋದಿಲ್ಲ, ನನಗೆ ನಡಿಲಿಕ್ಕಾಗೋದಿಲ್ಲ, ನಿಂತ್ಕೊಂಡಲ್ಲೇ ನಮಸ್ಕಾರವನ್ನು ಹಾಕ್ಬೋದು. ನಿಂತ್ಕೊಂಡಲ್ಲೇ ಒಂದು 3 ಪ್ರದಕ್ಷಿಣೆ ಮಾಡಿ ಶ್ರೀ ರಾಘವೇಂದ್ರಾಯನ ಅಂದ್ಕೊಂಡು ಅಲ್ಲೇ ನಮಸ್ಕಾರವನ್ನು ಮಾಡಿ ಈ ರೀತಿಯಾಗಿ 21 ಬಾರಿ ಮಾಡಬೇಕು. ಮತ್ತು ಕೆಲವರು ಇನ್ನೊಬ್ಬರಿಗೆ ಏನಪ್ಪ ಅಂತಂತಂದರೆ ಆಗೋದಿಲ್ಲ, ಚೆನ್ನಾಗಿ ನಾನು ನಮಸ್ಕಾರ ಆಗುತ್ತೆ, ದೇಹ ಸ್ಥಿತಿಗತಿಗಳು ಚೆನ್ನಾಗಿದೆ ಅಂತಂದರೆ 21 ಪ್ರದಕ್ಷಿಣೆಕಾರವಾಗಿ ಅಥವಾ 18 ಪ್ರದಕ್ಷಿಣೆಕಾರವಾಗಿ ನೀವು ಆ ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ಶ್ರೀರಾಘವೇಂದ್ರಾಯನ ಅಂದ್ಕೊಂಡು ನಮಸ್ಕಾರವನ್ನು ಮಾಡಬೇಕು. ತದನಂತರವಾಗಿ ಮೂಲರಾಮಚಂದ್ರ ದೇವರ ಪೂಜೆಯನ್ನು ನೋಡಬೇಕು. ಸಾಕ್ಷಾತ್ತಾಗಿ ಯಾರಪ್ಪ ಪೂಜೆ ಮಾಡ್ತಾನೆ ಅಂದರೆ ಸಾಕ್ಷಾತ್ತಾಗಿ ರಾಯರ ಏನು ಒಳಗಡೆ ಇರ್ತಾರಂತೆ, ಸ್ವಾಮಿಗಳ ಒಳಗಡೆ ಸುಬುಧೇಂದ್ರ ತೀರ್ಥರು ಸಾಕ್ಷಾತ್ತಾಗಿ ರಾಯರ ಒಳಗಡೆ ಇರುವಂಥವರು ವಿಶೇಷವಾಗಿ ಅಂಶರಾಗಿದ್ದಾರೆ. ಆದ್ದರಿಂದ ರಾಯರ ವಿಶೇಷವಾಗಿ ಪರಮ ಕಾರುಣ್ಯ ಪಾತ್ರರಾದಂಥ ಸಾಕ್ಷಾತ್ತಾಗಿ ಸುಬುಧೇಂದ್ರ ತೀರ್ಥರ ಸ್ವಾಮಿ ಪಾದಂಗಳವರ ಅನುಗ್ರಹಕ್ಕೆ ನಾವೆಲ್ಲರೂ ಸಹಿತ ಪಾತ್ರರಾಗಬೇಕು. ರಾಮಚಂದ್ರ ದೇವರ ಪೂಜೆಯನ್ನು ನೋಡಿಕೊಂಡು 2 ಕಣ್ಣುಗಳು ಸಾಲದಂತೆ ಆ ಪೂಜೆಯನ್ನು ನೋಡ್ತಾ ರಾಯರ ಪ್ರಸಾದವನ್ನು ಸ್ವೀಕಾರವನ್ನು ಮಾಡ್ತಾ, ತದನಂತರವಾಗಿ ಯಾರು ಹೊರಗಡೆ ಹೋಗಿ ಬೇರೆ ಬೇರೆ ಕ್ಷೇತ್ರಗಳು ನೋಡಬೇಕು ಅಂತಾರೆ, ಬಿಚ್ಚಾಲೆ ಇದೆ, ಬಿಸಿ ಬಿಚ್ಚಾಲೆ ಇದೆ, ಅಪ್ಪಣ್ಣಾಚಾರ್ಯರ ಮತ್ತು ಅಪ್ಪಣ್ಣಾಚಾರ್ಯರ ಮನೆ. ಯಾಕೆಂದರೆ ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿಪಾರ ಎನ್ನತಕ್ಕಂಥ ಶ್ಲೋಕ ಅವರೇ ರಚನೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಆದ್ದರಿಂದ ಏನು ಅಪ್ಪಣ್ಣಾಚಾರ್ಯರ ಒಂದು ಸನ್ನಿಧಾನ ಮತ್ತು ಹನುಮಂತ ದೇವರ ಸನ್ನಿಧಾನವೂ ಇದೆ. ಆದ್ದರಿಂದ
ಆಂಜನೇಯ ಸ್ವಾಮಿ ಸನ್ನಿಧಾನ, ಅದಕ್ಕೂ ಸಹಿತ ತಾವು ಹೋಗ್ಬೋದು ದೇವಸ್ಥಾನಗಳಿಗೆ. ನಾನಾ ಸಾಕಷ್ಟುಗಳಿದೆ. ಅದರಿಂದ ಪ್ರಧಾನವಾಗಿ ರಾಯರ ಈ ರೀತಿಯಾಗಿ ಸೇವೆಯನ್ನು ಯಾರು ಮಾಡ್ತಾರೋ ಪ್ರತಿಯೊಬ್ಬರಿಗೂ ಸಹಿತ ಆನಂದವನ್ನು, ಮೋಕ್ಷವನ್ನು ರಾಯರು ಕರುಣಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಪ್ರತಿಯೊಬ್ಬರಿಗೂ ಸಹಿತ ಈ ರೀತಿಯಾಗಿ ಮಾಡಿಕೊಂಡು ಏನು 11 ರೂಪಾಯಿ 101 ರೂಪಾಯಿ ಕಾಣಿಕೆ ಕಟ್ಟಿರ್ತೀರಿ, ಎಲ್ಲ ಸೇವೆ ಎಲ್ಲ ಆದಮೇಲೆ ಉಂಡಿಗೆ ಹಾಕ್ಬಿಡ್ಬೇಕು. ನಿರ್ವಿಘ್ನತೆಯಿಂದ ನಡೆಸ್ಕೊಟ್ಟಿಯಪ್ಪ, ಧನ್ಯವಾದ ಅಂಥೇಳಿ ರಾಯರಿಗೊಂದು ನಮಸ್ಕಾರವನ್ನು ಹಾಕಿ ಮುಂದಿನ ಒಂದು ಏನು ತಮ್ಮ ತಮ್ಮ ಪ್ರಯಾಣಗಳಿದೆ ಅದನ್ನು ತೆರಳಬಹುದು ಅಂಥೇಳಿ ಇವತ್ತಿನ ದಿವಸ ರಾಯರ ಸೇವೆಯನ್ನು ಮಂತ್ರಾಲಯದಲ್ಲಿ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ. ಯೋಗ್ಯತಾನುಸಾರವಾಗಿ ಇದರಲ್ಲಿ ಏನೇ ದೋಷಗಳಿದ್ದರೂ ಸಹಿತ ಅದು ನನ್ನದು, ಸರಿಣ ಏನೇ ಗುಣಗಳಿದ್ದರೂ ಸಹಿತ ತಂದೆ ತಾಯಿ ಮತ್ತು ಆ ಭಗವಂತದ್ದು ಅಂತ ಹೇಳಿ ಸಂಪೂರ್ಣ ಮಧ್ವಾಂತರ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ ಪ್ರತಿನಿಧಿ ಯದವೋಚ ಮಹಂತೇನ ಪ್ರಿಯತಾಂ ಕಮಲ ಶ್ರೀಕೃಷ್ಣಾರ್ಪಣಮಸ್ತು. ಯಾರೇ ಹೊಸೊಬ್ಬರಿದ್ದರೂ ಸಹಿತ ದಯವಿಟ್ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಸಹಿತ ರಾಯರ ಒಂದು ಈ ವಿಡಿಯೋನ ತಲುಪಿಸ್ರಿ. ಮಂತ್ರಾಲಯದಲ್ಲಿ ಹೋದಾಗ ಯಾವ ರೀತಿಯಾಗಿ ಆ ಸೇವೆಯನ್ನು ಮಾಡಬೇಕು ಅಂತೇಳಿ ನಾನು ತಿಳಿಸ್ಕೊಟ್ಟಿದ್ದೀನಿ. ತಮ್ಮ ಏನೇ ಕಷ್ಟಗಳಿದ್ರೂ ಸಹಿತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಅಕಸ್ಮಾತ್ ಆಗದಿದ್ದರೆ ಕರೆಯನ್ನು ಮಾಡಿ. ನಾನು ಎದ್ದೇ ಇದ್ದರೆ ಸಹಿತ ವಾಟ್ಸಪ್ ಮೆಸೇಜ್ ಮೂಲಕ ತಿಳಿಸ್ಕೊಟ್ರು ಸಾಕು. ಪ್ರತಿಯೊಬ್ಬರಿಗೂ ಸಹಿತ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮೂಲಕ ನಮಗೆ ಹೃದಯಪೂರ್ವಕವಾಗಿ ಸಪೋರ್ಟ್ ಮಾಡಿ ಅಂತೇಳಿ ಸಂಪೂರ್ಣ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು. ಹರಿ ಓಂ.